ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಗುರು ಗ್ರಹ ಅತಿ ವೇಗ ಸಂಚಾರ ಯಾವಾಗಪ್ಪ ಅಂದರೆ ಅಕ್ಟೋಬರ್ ತಿಂಗಳು 18ನೇ ತಾರೀಕು. ಇಷ್ಟು ದಿವಸ ಈ ರಿಷಭ ರಾಶಿಗೆ ಎರಡನೇ ಸ್ಥಾನದಲ್ಲಿ, ಅದೇ ಎರಡನೇ ಸ್ಥಾನ ಅಂದರೆ ಮಿಥುನ್ ರಾಶಿ ಇದ್ದ ಗುರು ಈಗ ಅಕ್ಟೋಬರ್ 18 ಏನಪ್ಪ ಅಂದರೆ ಕರ್ಕಾಟಕ ರಾಶಿಗೆ 3ನೇ ಸ್ಥಾನಕ್ಕೆ ಸಂಚಾರ ಅತಿ ಶೀಘ್ರದಲ್ಲಿ ಆಗ್ತಾ ಇದ್ದಾರೆ. ಏನಪ್ಪ ಅತಿ ಶೀಘ್ರದಲ್ಲಿ ಹಾಕಿದರೆ ಏನು ವಿಶೇಷ ಅಂದರೆ, ಇಷ್ಟು ದಿವಸ ಯಾವ ವಿಷಯ ಮಾಡಬೇಕಾಗಿರೋ ವಿಷಯ ಏನೋ ರೀಸನ್ಕ್ಕೆ ಅದು ಆಗಿಲ್ಲ, ಪಾಸಿಟಿವ್ ಆಗಿಲ್ಲ. ಅಂದರೆ ಈ 48 ದಿವಸ, ಯಾವುದು ಅಕ್ಟೋಬರ್ 18ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕು, ಅರೌಂಡ್ 48 ಡೇಸ್ ಏನೋ ಬರುತ್ತೆ. ಈ ಟೈಮಲ್ಲಿ ಪಾಸಿಟಿವ್ ಅಷ್ಟೇ ಮುಗಿಸ್ಕೊಡಾಕ್ತಾರೆ ಅಂತ ವಿಷಯನೇ ಇದು ಅತಿ ಶೀಘ್ರ ಸಂಚಾರ ಇಲ್ಲ ಅತಿ ಸಾರ ಗುರು ಅಂತ ನಾವು ಫಲ ವಿಷಯ ಮಾತಾಡ್ತಾ ಇದ್ವಿ. ಇವಾಗ ಮಾತಾಡೋ ರಾಶಿ ಅಂದರೆ ಈ ರಿಷಭ ರಾಶಿ. ಈ ರಿಷಭ ರಾಶಿಗೆ ಏನಪ್ಪ ಅಂದರೆ ಎರಡನೇ ಸ್ಥಾನದಲ್ಲಿ ಗುರು ಇರೋದು ಒಳ್ಳೇದಾ ಅಂತ ಹೇಳಿದರೆ ಸ್ವಲ್ಪ ಒಳ್ಳೇದು, ಸ್ವಲ್ಪ ವಿಷಯದಲ್ಲಿ ಕೆಟ್ಟದು. ಯಾಕೆ? ಲಾಭಾಧಿಪತಿ ಗುರು ಅಂದರೆ ಈ ರಿಷಭ ರಾಶಿ ಲಾಭಾಧಿಪತಿ, ಅದೇ ಥರ ಅಷ್ಟಮಾಧಿಪತಿ ಅಂದರೆ ಏನರ್ಥ? ಎಲ್ಲ ವಿಷಯದ ತಡೆ ತಾಪತ್ರೆ ಅವಸ್ಥೆಗಳು ಕೊಡೋ ವಿಷಯ ಈ ಗುರು ಎರಡು ಮಾಡ್ತಾರೆ. ದುಡ್ಡನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ. ಆದರೆ ಏನೋ ವಿಷಯಕ್ಕಾಗಿ ನಿಮ್ಮ ದಶಾಭುಕ್ತಿ ಸರಿ ಇಲ್ವೋ, ಇಲ್ಲ ಬೇರೆ ಪ್ಲಾನೆಟ್ ಸಪೋರ್ಟ್ ಇಲ್ವೋ, ಇಲ್ಲ ನಿಮ್ಮ ಜಾತಕದಲ್ಲಿ ಯಾವ ಪ್ಲಾನೆಟ್ ತೊಂದರೆ ಇರುವಾಗ ನಾವು ಇಷ್ಟು ದಿವಸ ಎಲ್ಲಿರೋ ಪಾಸಿಟಿವ್ ಪಾಯಿಂಟ್ ಸ್ವಲ್ಪ ತಡೆ ಆಗಿರ್ತವೆ. ಅಂಥ ವಿಷಯ ಏನಪ್ಪ ಅಂದರೆ ಈ ಅತಿ ಶೀಘ್ರದಲ್ಲಿ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆಯಾ. ಅದಕ್ಕೆ ಈ ಅಧಿಸಾರ ಗುರು ಫಲ ಅಂತ ಒಂದು ಈ ವಿಡಿಯೋಗಳು ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಈ 48 ದಿವಸದಲ್ಲಿ ಸ್ವಲ್ಪ ಪ್ಲಾನ್ ಮಾಡಿದ್ರೆ ಇಂಥ ವಿಷಯ ನಾವು ಪಾಸಿಟಿವ್ ಮಾಡ್ಕೋಬಹುದು. ಸ್ವಲ್ಪ ಮಾಡಿದ್ರೆ ಹೇಳಿದ್ರೆ 2026 ವೆಯ್ಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಇವಾಗ ಏನಪ್ಪ ಅಂದ್ರೆ ಈ ಗುರು ಲಾಭಾಧಿಪತಿ ಹೇಳಿದ್ದೀನಿ, ಅದೇ ತರ ಅಷ್ಟಮಾಧಿಪತಿ ಹೇಳಿದ್ದೀನಿ. ಲಾಭಾಧಿಪತಿ ವಿಷಯದಲ್ಲಿ ಈ ಅಷ್ಟಮಾಧಿಪತಿ 3ನೇ ಸ್ಥಾನದಲ್ಲಿ ಅದು ಉಚ್ಚ ಸ್ಥಾನ ಆಗ್ತವೆ. ಏನಾಗ್ತವೆ? ನೀವು ಇಂಡೈರೆಕ್ಟ್ ಆಗಿ ಏನೇನು ಅಮೌಂಟ್ ಬರಬೇಕೋ, ಇಲ್ಲ ಇಂಡೈರೆಕ್ಟ್ ಯಾವ ವಿಷಯ ನಡಿಬೇಕೋ ಅಂತ ವಿಷಯ ಪಾಸಿಟಿವ್ ಆಗಿ ನಡೀತಿದೆ. ಯಾಕಂದ್ರೆ ಕೆಟ್ಟ ಗ್ರಹ, ಯಾಕಂದ್ರೆ ಋಷಭ ರಾಶಿಗೆ ಗುರು ಅಷ್ಟೊಂದು ಒಳ್ಳೇದು ಅಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೂ ಆ ಕೆಟ್ಟ ಗ್ರಹನೇ ನಿಮಗೆ ಒಳ್ಳೇದು ಮಾಡೋದು. ಸೊ 2 ರೋಲ್ ಪ್ಲೇ ಮಾಡ್ತಾ ಗ್ರಹ, ಗುರು ಗ್ರಹ ಈ ರಾಶಿ ಋಷಭ ರಾಶಿಗೆ. ಹೀಗೆ ಏನಪ್ಪ ಅಂದ್ರೆ ಈ ಅಷ್ಟಮಾಧಿಪತಿ 3ನೇ ಸ್ಥಾನದಲ್ಲಿ ಹೋಗಿ ಉಚ್ಚ ಪೊಸಿಷನ್ ಇರೋದು ಏನಪ್ಪ ಅಂದ್ರೆ ಇದೊಂಥರ ಒಂದು ವಿಪರೀತ ರಾಜಯೋಗನೆ ಕ್ರಿಯೇಟ್ ಆಗ್ತವೆ. ಏನಾಗ್ತದೆ ಅಂತಂದ್ರೆ ಇದ್ರಲ್ಲಿ ಏನಾಗ್ತದೆ, 3ನೇ ಸ್ಥಾನದಲ್ಲಿ ಗುರು ಮುಡಕು ಗುರು ಅಂತ ಹೇಳ್ತೀವಿ. ಅದೇನಂದ್ರೆ ಅವರು ಪವರ್ ಕಮ್ಮಿ ಮಾಡ್ಕೊಳ್ತಾರೆ. ಅಲ್ಲಿ ಕೆಟ್ಟ ವಿಷಯ ಮಾಡೋ ವಿಷಯ ಪವರ್ ಕಮ್ಮಿ ಮಾಡ್ಕೊಳ್ತಾರೆ. ಸೊ ಅದೇ ಅಂತ ನಮ್ಗೆ ಪಾಸಿಟಿವ್ ಆಗುತ್ತೆ ಈ ರಾಶಿನವ್ರಿಗೆ. ಸೊ ಇಷ್ಟು ದಿವಸ ಏನೆಲ್ಲ ಮಾಡ್ಬೇಕಂತ ಯೋಚನೆ ಮಾಡಿ ಭಯ ಬಿದ್ಕೊಂಡು ಇದ್ರೋ ಆ ವಿಷಯಕ್ಕೆ ಯಾವುದು ಭಯ ಬೇಕಾಗಿಲ್ಲ. ಪಾಸಿಟಿವ್ ಒಂದು ಕಾನ್ಫಿಡೆಂಟ್ ಬರುತ್ತೆ, ಆ ವಿಷಯ ಮಾಡ್ಕೋಬಹುದು. ಈ ಲಾಭ ಯಾವುದೋ ದುಡ್ಡು ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ದೀರಾ, ಪ್ರಾಫಿಟ್ ಇಲ್ಲ, ಎಲ್ಲ ಲಾಸ್ ಆಗ್ತವೆ, ಅನ್ಕೊಂಡಿರೋ ಥರ ಮೂವ್ ಆಗಿಲ್ಲ ಬಿಸ್ನೆಸ್ ಅಂದ್ರೆ ಈ 48 ದಿವಸದಲ್ಲಿ ನೀವು ಅದು ಪ್ರಯತ್ನ ಮಾಡಿ ಪಾಸಿಟಿವ್ ಆಗೋ ಚಾನ್ಸಸ್ ಚೆನ್ನಾಗಿರ್ತವೆ. ಯಾಕಂದ್ರೆ ಫಸ್ಟೇ ಹೇಳಿದ್ನಿ, ಈ ರಾಜಯೋಗ ಇವಾಗ ಕೊಡ್ತಾ ಇದೆಯಾ, ಫಸ್ಟಲ್ಲಿ 2 ರೋಲ್ ಪ್ಲೇ ಮಾಡ್ತದೆ, ಲಾಭ ಮತ್ತು ತಡೆ ಕೊಡುವ ಅಷ್ಟಮಾಧಿಪತಿ ಅಂತ ರೋಲು. ಸೊ 2 ರೋಲ್ ಇವಾಗ ಉಚ್ಚಸ್ಥಾನ ಹೋಗಿ ಅವರು ಪವರ್ ಕಡಿಮೆ ಆಗುವಾಗ ನೀವು ಏನು ಅನ್ಕೊಂಡಿದ್ರೆ ಪಾಸಿಟಿವ್ ಆಗಿರ್ತದೆ. ಕೊಡಬೇಕಿರೋ ವಿಷಯ ಕೊಡಲೇಬೇಕು. ಸೊ ಇದರಲ್ಲಿರೋದು ಸೂಕ್ಷ್ಮ ಅಂಡರ್ಸ್ಟ್ಯಾಂಡ್ ವಿಷಯ. ಯಾವುದೋ ಒಂದು ಪ್ರಾಪರ್ಟಿ ತಗೋಬೇಕಂದ್ರೆ ಇಷ್ಟು ದಿವಸ ವೆಯ್ಟ್ ಮಾಡ್ತಾ ಇದ್ದೀರಿ, ಇಲ್ಲ ಏನೋ ಮುಂದೆ ಹೋಗಿದ್ದೀರಾ, ಏನೋ ವಿಷಯ ಅಲ್ಲಿ ಡಾಕ್ಯುಮೆಂಟ್ ತೊಂದರೆ ಅಥವಾ ಗೌರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಬೇರೆ ಪ್ರಾಪರ್ಟಿ ಪ್ರಾಬ್ಲಮ್ ಇತ್ತಂದ್ರೆ ಆ ವಿಷಯ ಎಲ್ಲ ಇವಾಗ ನೀವು ಪ್ರಯತ್ನ ಮಾಡಿ ಪಾಸಿಟಿವ್ ಆಗಿ ಆಗುತ್ತವೆ. ಯಾವುದು ಈ ಪ್ರಾಪರ್ಟಿ ವಿಷಯ ಆಗಲಿ, ಮನೆ ತಗೊಳ್ಳೋ ವಿಷಯ ಆಗಲಿ, ಇಲ್ಲ ನಾವು ಊರಿಗೆ ಟ್ರಾನ್ಸ್ಫರ್ ಆಗ್ಬೇಕು ಸರ್,
ನಮ್ಮ ನೇಟಿವ್ ಟ್ರಾನ್ಸ್ಫರ್ ಮಾಡಬೇಕು ಅನ್ಕೊಂಡಿದ್ರೆ ಇಂಥ ರಾಶಿದವ್ರಿಗೆ ಈ ಟೈಮಲ್ಲಿ ಪಾಸಿಟಿವ್ ಆಗಿ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಆಗುತ್ತವೆ. ಎಲ್ಲ ವಿಷಯ ಯಾವ ಪ್ರಯತ್ನ ಮಾಡಿದ್ರೆ ತಡೆ ಇತ್ತಲ್ವಾ, ಆ ತಡೆ ಎಲ್ಲ ಹೋಗ್ತವೆ ಸರ್. ಈಗ ನೀವು ಮುಗಿಸಿ ಅದು ವರ್ಕೌಟ್ ಆಗ್ತವೆ. ನೋ ಸರ್, ಟ್ರೈ ಮಾಡಿ, ಟಯರ್ಡ್ ಆಗಬೇಡಿ, ಪಾಸಿಟಿವ್ ವರ್ಕೌಟ್ ಆಗ್ತವೆ. ಎರಡನೇ ವಿಷಯ ಏನಪ್ಪ ಅಂದ್ರೆ, ಈ ರಾಶಿನವ್ರಿಗೆ ಎಲ್ಲ ರಾಶಿಗೆ ಈ ಗುರು ದೃಷ್ಟಿ ಇರ್ತವೆ. ಏನಾಗ್ತದೆ ಅಂದ್ರೆ, ಈ ಗುರು ದೃಷ್ಟಿ ಏನ್ ಸರ್ ಆಗ್ತದೆ, ಏನೇ ಮಾಡಿದ್ರೆ ಗಂಡ ಹೆಂಡತಿ ಇಷ್ಟು ದಿವಸ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತವೆ, ಜಗಳ ಮಾಡ್ಕೊಂಡಿರ್ತೀರಾ, ಕಿತ್ತೋರ್ಕೊಂಡಿರ್ತೀರಾ, ಇಲ್ಲ ತವ್ರ ಮನೆಗೆ ಹೋಗಿರ್ತೀರಾ. ಇಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸಾಲ್ವ್ ಆಗಿ ಒಂದು ಕುತೂಹಲ ಹಸ್ಬೆಂಡ್ ವೈಫ್ ಅಲ್ಲಿ ಶುರುವಾಗುತ್ತವೆ. ಅದೇ ತರ ಸರ್, ಮದುವೆಗೆ ನಾವು ಹುಡುಗಿ ನೋಡಿದ್ದೀನಿ, ಮದುವೆ ಕೊಡ್ತೀವಿ ಅಂತ ನಾವು ಹುಡುಗಿ ಬಂದಿಲ್ಲ, ಸೆಟ್ ಆಗಿಲ್ಲ, ಇಲ್ಲ ಹುಡುಗ ಸೆಟ್ ಆಗಿಲ್ಲ ಅಂತ ವಿಷಯದಲ್ಲಿ ತಡೆ ಆಗಿರೋ ವಿಷಯಕ್ಕೆ ಈ ಮದುವೆ ಕಾರ್ಯ ನೀವು ಪಾಸಿಟಿವ್ ಮುಂದುವರಿಸಿ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ 48 ದಿವಸದಲ್ಲಿ, ಇಲ್ಲಾಂದ್ರೆ 2026 ಹೇಳಿದ್ದೀನಿ, ಅದಕ್ಕೆ ವೆಯ್ಟ್ ಮಾಡಬೇಕು. ಸೊ ಇದು ಪ್ಲಾನ್ ಮಾಡಿ. ಆಮೇಲೆ ಗಂಡ ಹೆಂಡತಿ ಫಸ್ಟ್ ಹೇಳಿದ್ದೀನಿ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅವ್ರ ಮನೇಲಿ ಇವ್ರ ಮನೇಲಿ ಅವರು ಸ್ವಲ್ಪ ಸೇರೋ ಚಾನ್ಸಸ್ ತುಂಬಾ ಚೆನ್ನಾಗಿದೆಯಾ. ಚಿಕ್ಕ ವಯಸ್ಸಿನವ್ರಿಗೆ ಮದುವೆ ಕಾಯೋರ್ಗೂ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಪಾಸಿಟಿವ್ ವರ್ಕೌಟ್ ಆಗ್ಬೋದು. ಆಮೇಲೆ 9ನೇ ರಾಶಿ ಸ್ಥಾನಕ್ಕೆ ಅಂದ್ರೆ ಭಾಗ್ಯಾಧಿಪತಿ ಸ್ಥಾನ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ಒಳ್ಳೆ ಭಾಗ್ಯ, ಏನೋ ನಾವು ಅಷ್ಟು ದಿವಸ ತಗೋಬೇಕು ಅನ್ಕೊಂಡಿದ್ರೆ ಎಲ್ಲ ವಿಷಯ ತಗೋಬಹುದು. ಒಳ್ಳೆ ಪಾಸಿಟಿವ್ ಆಗಿ ಇವಾಗ ವರ್ಕೌಟ್ ಆಗುತ್ತವೆ. ತಂದೆಗೆ ಏನಾದ್ರು ಸ್ವಲ್ಪ ಫ್ಯಾಮಿಲಿಯಲ್ಲಿ ತಂದೆ ಮಗಳ ವಿಷಯದಲ್ಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತವೆ. ಅದೇ ತರ ಅವ್ರ ತಂದೆಗೆ ಏನಾದ್ರು ಹುಷಾರಿಲ್ಲ ಇರ್ತವೆ. ಇಂಥ ವಿಷಯಕ್ಕೆಲ್ಲ ಪಾಸಿಟಿವ್ ಬರ್ತವೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ತಂದೆ ವಿಷಯದಲ್ಲಿ ಮನೆ ದೇವ್ರಿಗೆ ತುಂಬಾ ಡಿಸ್ಟೆನ್ಸ್ ದೇವಸ್ಥಾನ ಹೋಗ್ಬಿಟ್ಟು ಬರ್ಬೇಕಂತ ನೀವು ಪ್ಲಾನ್ ಮಾಡಿದ್ರೆ ಈ ಟೈಮಲ್ಲಿ ಹೋಗ್ಬಿಟ್ಟು ಬನ್ನಿ, ಪಾಸಿಟಿವ್ ಆಗಿ ದೇವ್ರ ಕಾರ್ಯ ನಿಮಗೂ ಒಳ್ಳೆ ಫಲ ಕೊಡ್ತವೆ. ಆಮೇಲೆ 11ನೇ ಮನೆ ಫಸ್ಟ್ ನಾವು ಆಗಿಲ್ಲ ಸರ್, ಬರ್ಬೇಕಾದ್ರೆ ಲಾಭ ಬಂದಿಲ್ಲ, ಅದಂತ ಯಾರು ಕಾಯ್ಕೊಂಡಿದ್ರು ಇಂಥವ್ರಿಗೆ ಒಳ್ಳೆ ಲಾಭ ಸ್ಥಾನ ಆಗುತ್ತವೆ. ನೀವು ಸ್ವಲ್ಪ ಕೂಡಿ ಇಡ್ಬೋದು. ಈ ಯಾಕೆ ಸರ್ ಎಲ್ರಿಗೂ ಜನರಲ್ಲೇ ಹೇಳ್ತೀರಾ, ಈ ಹುಡುಗರೆಲ್ಲ ಸ್ವಲ್ಪ ಕಾಯ್ತಾ ಇರ್ತಾರೆ, ಏನ್ ಸರ್ ನಮ್ದು ಲವ್ ಅಲ್ಲಿ ಇದೀನಿ, ನಮ್ಗೆ ಗರ್ಲ್ ಫ್ರೆಂಡ್ ತೊಂದರೆ ಇದೆ ಅಂತ ವಿಷಯ ಮಾಡ್ತಾ ಇರೋದಕ್ಕಲ್ಲ, ಈ ಟೈಮಲ್ಲಿ ಸ್ವಲ್ಪ ಶುರು ಮಾಡಿ 48 ಡೇಸ್ ನಿಮ್ ಗರ್ಲ್ ಫ್ರೆಂಡ್ಗೆ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ರಿನ್ಯೂವಲ್ ಆಗ್ತದೆ ನಿಮ್ಮ ರಿಲೇಶನ್ಶಿಪ್. ಸೊ ಅದು ನೀವು ಪ್ಲಾನ್ ಮಾಡ್ಕೋಬಹುದು. ಯಾಕಂದ್ರೆ ಒಳ್ಳೆ ರಾಜಯೋಗ ಈ ಋಷಭ ರಾಶಿನವ್ರಿಗೆ. ಅಷ್ಟೇ ಋಷಭ ರಾಶಿನ ಅಂದ್ರೆ ಈ ವಿಷಯದಲ್ಲಿ ಯಾವುದು, ಈ ಲವ್ ಮ್ಯಾಟರ್ ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್ಗಳು. ಸೊ ಅದು ಏನೋ ರೀಸನ್ಗಳಲ್ಲಿ ಸ್ವಲ್ಪ ಅದು ಮಿಸ್ಟೇಕ್ ಆಗಿರೋದು ಇವಾಗ ಪಾಸಿಟಿವ್ ಆಗ್ತವೆ, ಪ್ಲಾನ್ ಮಾಡಿ ಒಳ್ಳೆ ವಿಷಯ ಆಗ್ತವೆ. ಅದೇ ತರ ಯಾರೋ ಒಬ್ರು ಪ್ರಾಪರ್ಟಿ ಬೇರೆ ಕಾಂಟ್ರಾಕ್ಟ್ ವಿಷಯದಲ್ಲಿ ಸೈನ್ ಆಗ್ಬೇಕಂತ ಕಾಯ್ಕೊಂಡಿರೋರ್ಗೆ ನೀಟಾಗಿ ಪ್ಲಾನ್ ಮಾಡಿ ವರ್ಕೌಟ್ ಆಗ್ತವೆ, ಕಾಂಟ್ರಾಕ್ಟ್ ಸೈನ್ ಅಪ್ ಆಗ್ತವೆ, ಪಾಸಿಟಿವ್ ಮುಂದೆ ಹೋಗ್ತವೆ. ಅದೇ ತರ ಕೆಲಸದಲ್ಲಿ ನಾವಿದೀವಿ ಸರ್, ಪ್ರಮೋಷನ್ ಬಂದಿಲ್ಲ ಅಂದ್ರೆ ಈ ಟೈಮಲ್ಲಿ ನೀವು ಬಾಸ್ಗಳ ಹತ್ರ ಅಪ್ರೋಚ್ ಮಾಡಿ ಪ್ರಮೋಷನ್ ಕೇಳಿ ಅಥವಾ ಇನ್ಕ್ರಿಮೆಂಟ್ ಪ್ರಯತ್ನ ಮಾಡಿ, ನಿಮ್ಗೆ ಸಿಕ್ಕೋ ಚಾನ್ಸಸ್ ಈ 48 ದಿವಸ ಆದ್ಮೇಲೆ ಡಿಲೇ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಸೊ ಅದೇ ತರ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಈಗ ಟೈಮಲ್ಲಿ ಈ ಶನಿ ರಾಹು ಕೇತು 3 ಗ್ರಹಗಳು ಈಗ ಪಾಸಿಟಿವ್ ವರ್ಕೌಟ್ ಆಗ್ತದೆ, ಎಲ್ಲ ರೆಟ್ರೋ ಮೋಡಲ್ ಇದೆಯಾ. ಸೊ ರೆಟ್ರೋ ಮೋಡ್ ಅಂದ್ರೆ ವಕ್ರೆ ಸಿಚುವೇಶನ್ ಇರುವಾಗ ವಕ್ರಿ ಆಗಿದ್ದಾರೆ. ಸೊ ಈ ಟೈಮಲ್ಲಿ ಪಾಸಿಟಿವ್ ಆಗಿ ಈ ಗುರು ಅವ್ರಿಗೆ ಸಪೋರ್ಟ್ ಮಾಡಿ 4 ಜನ ಪ್ಲಾನ್ ಸೇರ್ಕೊಂಡು ನಿಮ್ಗೆ ಏನೇನು ವಿಷಯ ಇದೆ ಮಾಡ್ಬೇಕು. ಆಗಿಲ್ಲ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ 2000 ವೆಯ್ಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದು ದೇವಸ್ಥಾನ ಅದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದು ಒಳ್ಳೇದ ಆಗುತ್ತವೆ. ಸೊ ಅದೇ ಬಿಟ್ರೆ ಋಷಭ ರಾಶಿನವ್ರಿಗೆ ಇಂಥ ಫಲ ನಾವ್ಯಾಕೆ ಇಷ್ಟಪಡ್ತಾ ಇದೀವಿ, ಇದು ಪ್ಲಾನ್ ಮಾಡಿ ಸರ್, ವರ್ಕೌಟ್ ಆಗುತ್ತೆ. ಅದೇ ತರ ನಮ್ಮ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಆವಾಗ ಇಂಥ ಇಂಟಿಮೇಷನ್ ಕೊಡ್ತಾ ಇದೀವಿ. ನಮಸ್ಕಾರ.